ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿನ ಜಾನ್ವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಮಾಡೋದಂತ ಹೇಳಿಬಿಟ್ಟು ಫುಲ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿದ್ದೀನಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ನೋಡಿ, OTP ಬಂದಿದೆ. OTPನ ಎಂಟರ್ ಮಾಡಿ ನಂತರ ಕ್ಯಾಪ್ಚಾ ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪೇಜ್ ಓಪನ್ ಆಗಿದೆ. ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಸರ್ವಿಸಸ್ ಅಂತಿದೆ. ಸರ್ಚ್ ಬಾಕ್ಸಲ್ಲಿ ಯುವ ನಿಧಿ ಅಂತೇಳಿ ಟೈಪ್ ಮಾಡಿ. ನೋಡಿ, ಇಲ್ಲಿ ನಾನು ಯುವ ನಿಧಿ ಅಂತ ಟೈಪ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ನ ಕ್ಲಿಕ್ ಮಾಡಿ. ನೋಡಿ, ಈ ಥರ ಒಂದು ಪೇಜ್ ಓಪನ್ ಆಗಿರುತ್ತೆ. ನೋಡಿ, ತೋರಿಸ್ತಿದ್ದೀನಿ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗಿದೆ. ಈಗ ನಾವು ಆಧಾರ್ ಅಥೆಂಟಿಕೇಷನ್ನ ಕ್ಲಿಕ್ ಮಾಡಿ. KYC ಸರ್ವಿಸ್ ಅಂತ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನೋಡಿ, ಇಲ್ಲಿ ನಾನು ಆಧಾರ್ ನಂಬರನ್ನು ಹಾಕ್ತಿದ್ದೀನಿ. ನನ್ನ ಆಧಾರ್ ಮಾಹಿತಿ ಮೇಲೆ ಟಿಕ್ ಮಾಡಿ. OTP ಮೇಲೆ ಟಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ನೋಡಿ, ಬಂದಿದೆ. OTPನ ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕ್ಲಿಕ್ ಮಾಡಿ. ನೋಡಿ, ಪೇಜ್ ಓಪನ್ ಆಗಿದೆ. ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಎಲ್ಲ ಡೀಟೇಲ್ಸನ್ನು ಶೋ ಆಗ್ತಿದೆ. ತೋರಿಸ್ತಿದ್ದೀನಿ ನಿಮಗೆ. ನೋಡ್ತಿದ್ದೀರಾ, ಪೇಜಲ್ಲಿ ಎಲ್ಲ ಡೀಟೇಲ್ಸು ಶೋ ಆಗ್ತಿದೆ ನಿಮಗೆ. ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂತೇಳಿ ಕ್ಲಿಕ್ ಮಾಡಿ. ನಾನ್ ಟೆಕ್ನಿಕಲ್ ಅಂತ ಚಾಯ್ಸ್ ಮಾಡ್ತಿದ್ದೀನಿ ನಾನು. ಪರ್ಸೆಂಟೇಜನ್ನು ಕ್ಲಿಕ್ ಮಾಡ್ತಿದ್ದೀನಿ. CGPA. ಅದಾದಮೇಲೆ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಇದೆ ಅಲ್ವಾ, ಅಲ್ಲಿ ಹಾಕಿ. ನಂತರ ನಿಮಗೆ ಇಲ್ಲಿ ಏನು ತೋರಿಸ್ತಿದೆ ಅಂದರೆ ಹೈಯೆಸ್ಟ್ ಯಾವ ಸಬ್ಜೆಕ್ಟಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸನ್ನು ತೊಗೊಂಡಿದ್ದೀರಾ ಅಂತ ತೋರಿಸ್ತಿದೆ. ಮಾರ್ಕ್ಸನ್ನು ಹೈಯೆಸ್ಟಾಗಿ ತೊಗೊಂಡಿದ್ದೀರಾ ಅದು ಸಬ್ಜೆಕ್ಟನ್ನು ಹಾಕಿ, ಕೆಳಗಡೆ ಮಾರ್ಕ್ಸ್ ಕೂಡ ಹಾಕಿ. ಅಲ್ಲಿ ಅದಾದ ನಂತರ ನಿಮಗೆ ಬ್ಯಾಕ್ಲಾಗ್ಸ್ ಇದೆನಾ ಅಂತ ಕೇಳ್ತಿದೆ. ಅದನ್ನು ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ನಿಮಗೆ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಇನ್ನೊಂದು ಕೂಡ ಕೇಳ್ತಿದ್ದಾರೆ, BSFIಯಲ್ಲಿ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದೆನಾ? ಹೌದು, ಎಸ್ ಅಂತಲೇ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ಯಾಪ್ಚಾ ಇದೆ ನೋಡಿ, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ. ನೋಡಿ, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ತಿದ್ದೀನಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರೋಸೆಸ್ ಆಗ್ತಿದೆ. ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾವೇನೇ ಡೀಟೇಲ್ಸ್ ಫಿಲ್ ಮಾಡಿದ್ದೀವಲ್ವ ಅದೆಲ್ಲನೂ ಇಲ್ಲಿ ಶೋ ಆಗುತ್ತೆ. ನೋಡ್ತಿರ್ಬೋದು ನೀವು. ನೋಡಿ, ಪೇಜ್ ಓಪನ್ ಆಗಿದೆ. ಬಟ್ ಇದು ಇನ್ನೂ ಅಪ್ಲಿಕೇಶನ್ ನಾಟ್ ಎಟ್ ಬಿ ಸಬ್ಮಿಟೆಡ್ ಅಂತೇಳಿ ಇದೆ. ಇಷ್ಟೇ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಲ್ಲ ಪ್ರೋಸೆಸ್ಸು. ನೋಡಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ನಿಮಗೆ ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ನೋಡಿ, ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಈಗ ನಮ್ಮ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ, ಕಂಪ್ಲೀಟ್ ಆಗಿದೆ. ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.